ಕರ್ನಾಟಕ ಬಂದ್ಗೆ ಕನ್ನಡ ಪರ ಸಂಘಟನೆಗಳು ನಿರ್ಧಾರವನ್ನು ಮಾಡಿದ್ದಾವೆ. ಇವತ್ತು ಸಂಜೆಯ ಒಳಗಾಗಿ ಕರ್ನಾಟಕ ಬಂದ್ಗೆ ನಿರ್ಧಾರ. ವಾಟಾಳ್ ನಾಗರಾಜ್ ನೇತೃತ್ವದಲ್ಲಿ ಬಂದ್ಗೆ ತೀರ್ಮಾನ. ಶೀಘ್ರದಲ್ಲಿಯೇ ಬಂದ್ ದಿನಾಂಕವನ್ನು ಘೋಷಣೆಯನ್ನ ಮಾಡ್ತೇವೆ ಅಂತ ಹೇಳಿ ತಿಳಿಸಿದ್ದಾರೆ. ಈ ಮೂಲಕ ಬರದ ನಡುವೆಯೂ ಕೂಡ ತಮಿಳುನಾಡಿಗೆ ನೀರನ್ನು ಹರಿಸುವಂತಹ ವಿಚಾರವನ್ನ ದೊಡ್ಡ ಮಟ್ಟದಲ್ಲಿ ಖಂಡಿಸೋದಕ್ಕೆ, ಸರ್ಕಾರಕ್ಕೆ ಬಿಸಿ ಮುಟ್ಟಿಸೋದಕ್ಕೆ ಕನ್ನಡ ಪರ ಸಂಘಟನೆಗಳು ನಿರ್ಧರಿಸಿದಾವೆ. ಎಲ್ಲ ಸಂಘಟನೆಗಳು ಒಟ್ಟಾಗಿ ಕರ್ನಾಟಕ ಬಂದ್ ಮಾಡೋದಕ್ಕೆ ನಿರ್ಧಾರವನ್ನು ಮಾಡಿದ್ದೇವೆ ಅಂತ ತಿಳಿಸಿದ್ದಾರೆ. ದಿನಾಂಕ ಮತ್ತು ಅದರ ಸ್ವರೂಪ ಹೇಗಿರುತ್ತೆ ಅನ್ನೋದನ್ನ ಸಂಜೆಯ ಒಳಗೆ ನಿರ್ಧರಿಸೋದಕ್ಕೆ ಸಭೆಯನ್ನು ಸೇರ್ತಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ರವೀಶ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರವೀಶ್, ಒಂದು ಕಡೆ ಹೋರಾಟ ಜಾಸ್ತಿ ಆಗ್ತಾ ಇದೆ, ಮತ್ತೊಂದು ಕಡೆ ಸರ್ವ ಪಕ್ಷದ ಸಭೆಯನ್ನು ನಡೆಸೋದಕ್ಕೆ ಮುಖ್ಯಮಂತ್ರಿಗಳು ಮುಂದಾಗಿದ್ದಾರೆ. ಈ ಕಡೆ ಜಲಸಂಪನ್ಮೂಲ ಸಚಿವರು ಅಧಿಕಾರಿಗಳ ಜೊತೆಗೆ ಸಭೆಯನ್ನು ಮಾಡ್ತಾ ಇದ್ದಾರೆ. ಈಗ ಮೇಲ್ಮನವಿ ಸಲ್ಲಿಸೋದು ಒಂದೇನೇ ಆಲ್ಟರ್ನೇಟಿವ್ ಆಪ್ಷನ್ನ ಅಥವಾ ಬೇರೆ ಏನಾದರೂ ಸರ್ಕಾರದ ಮುಂದೆ ಆಯ್ಕೆಗಳಿದಾವ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂತ? ಪ್ರಮುಖವಾಗಿರ್ತಕ್ಕಂಥದ್ದು CWMA ಮುಂದೆ ರಾಜ್ಯ ಸರ್ಕಾರ ಮೇಲ್ಮನವಿಯನ್ನ ಸಲ್ಲಿಸಬಹುದಾಗಿದೆ. ಅದಕ್ಕೆ ಆಪ್ಷನ್ಸ್ ಕೂಡ ಇರ್ತಕ್ಕಂಥದ್ದು ಅದೇ ಒಂದು ದಾರಿ ಇರ್ತಕ್ಕಂಥದ್ದು. ಅಂದ್ರೆ ತಕ್ಷಣಕ್ಕೆ ಸುಪ್ರೀಂ ಕೋರ್ಟ್ಗೆ ಹೋಗುವಂತಹ ಪ್ರಶ್ನೆಯು ಬರೋದಿಲ್ಲ. CWMA ಯಾವ ತೀರ್ಮಾನ ಅದನ್ನು ನೋಡಿಕೊಂಡು ತದನಂತರ ಸುಪ್ರೀಂ ಕೋರ್ಟ್ಗೆ ಹೋಗೋದಕ್ಕೂ ಕೂಡ ರಾಜ್ಯ ಸರ್ಕಾರ ಆಪ್ಷನ್ 2 ಆಗಿ ಇಟ್ಕೊಂಡಿದೆ. ಪ್ರಮುಖವಾಗಿರ್ತಕ್ಕಂಥದ್ದು ನಿನ್ನೆ ನಡೆದಂತಹ ಒಂದು ಸಭೆಯಲ್ಲೂ ಕೂಡ ರಾಜ್ಯ ಸರ್ಕಾರ ವಾದವನ್ನು ಕೂಡ ಮಾಡಿರ್ತಕ್ಕಂಥದ್ದು. ಅಂದ್ರೆ 30 ವರ್ಷಗಳ ಅವರೇಜ್ ಅನ್ನ ತೆಗೆದುಕೊಂಡ್ರೆ ಎಲ್ಲ ಒಂದ್ ಕಡೆ ಅದು ಒಂದು ರೀತಿಯಲ್ಲಿ 65% ಕೆಳಗಡೆ ಇರತಕ್ಕಂಥದ್ದು ಅನ್ನೋದು ಕೂಡ ಸ್ಪಷ್ಟಪಡಿಸಿದೆ. ಯಾವುದೇ ಕಾರಣಕ್ಕೂ ಕೂಡ ನಾವು ನೀರು ಬಿಡೋದಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ಈಗಾಗಲೇ ಕುಡಿಯೋ ನೀರಿಗೆ ಅಗತ್ಯತೆ ಇರತಕ್ಕಂಥ ನೀರು ಮಾತ್ರ KRS ನಲ್ಲಿ ಇರತಕ್ಕಂಥದ್ದು. ಮತ್ತೆ ಕಾವೇರಿ ಜಲನಯ ಪ್ರದೇಶದ ಡ್ಯಾಮ್ಗಳು ಕೂಡ ಅಷ್ಟು ದೊಡ್ಡ ಮಟ್ಟದಲ್ಲೂ ಕೂಡ ನೀರು ಹರಿದು ಬಂದಿಲ್ಲ. ಈ ಕಾರಣದಿಂದಾಗಿ ಯಾವುದೇ ಕಾರಣಕ್ಕೂ ಕೂಡ ನೀರು ಬಿಡೋದಕ್ಕೆ ಆಗೋದಿಲ್ಲ ಅನ್ನೋ ವಾದವನ್ನ ರಾಜ್ಯ ಸರ್ಕಾರ ಮಂಡಿಸಿತ್ತು. ಜೊತೆಗೆ ತಮಿಳುನಾಡು ಸರ್ಕಾರ ಎಲ್ಲೋ ಒಂದ್ ಕಡೆ 10 TMC ಅಷ್ಟು ನೀರನ್ನ ಬಿಡಬೇಕು ಅಂದ್ರೆ 9.46 TMC ಅಷ್ಟು ನೀರನ್ನ ಬಿಡಬೇಕು ಇಲ್ಲಿ ತನಕವೂ ಕೂಡ ಅಂತ ಕೂಡ ವಾದ ಮಾಡಿತ್ತು. ಅಂತಿಮವಾಗಿ ಎಲ್ಲೋ ಒಂದ್ ಕಡೆ 15 ದಿನಗಳ ತನಕ ಮೂರುವರೆ ಸಾವಿರ ಕ್ಯೂಸೆಕ್ಸ್ ನೀರನ್ನು ಬಿಡಬೇಕು ಅಂತ ಕೂಡ ಆದೇಶ ಆಗಿತ್ತು. ಆದರೆ ಆ ನೀರನ್ನು ಕೂಡ ಬಿಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಯಾಕೆಂದ್ರೆ ಈಗಾಗಲೇ ಕಾವೇರಿ ಜಲನಯನ ಪ್ರದೇಶದಲ್ಲಿ ಮಳೆ ಆಗಿಲ್ಲ, ಜೊತೆಗೆ ಬರದ ಪರಿಸ್ಥಿತಿ ಕೂಡ ಇರತಕ್ಕಂಥದ್ದು. ಕರ್ನಾಟಕದಲ್ಲಿ ಸುಮಾರು 185 ತಾಲೂಕುಗಳಲ್ಲಿ ಬರ ಇರತಕ್ಕಂಥದ್ದು. ಇಂತಹ ಸನ್ನಿವೇಶದಲ್ಲಿ ಎಲ್ಲೋ ಒಂದ್ ಕಡೆ ಬರದ ಪರಿಸ್ಥಿತಿಯನ್ನು ಕೂಡ ನಿರ್ವಹಣೆ ಮಾಡಬೇಕಾದಂಥ ಚಾಲೆಂಜ್ ರಾಜ್ಯ ಸರ್ಕಾರಕ್ಕೆ ಇದೆ. ಆ ಕಾರಣಗಳಿಗೋಸ್ಕರವಾಗಿ ಯಾವುದೇ ಕಾರಣಕ್ಕೂ ಕೂಡ ನೀರು ಬಿಡೋದಕ್ಕೆ ಸಾಧ್ಯ ಇಲ್ಲ ಅಂತ ಕಡ್ಡಿ ತುಂಡು ಮಾಡ್ದಂಗೆ ರಾಜ್ಯ ಸರ್ಕಾರ ಹೇಳಿರ್ತಕ್ಕಂಥದ್ದು. ಅದೇ ವಾದವನ್ನ CWMA ಮುಂದೆ ಕೂಡ ಮಂಡಿಸೋದಕ್ಕೆ ಈಗಾಗಲೇ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಕೂಡ ಈಗಾಗಲೇ ಜಲಸಂಪನ್ಮೂಲ ಸಚಿವ ರಾಮಲಿಂಗಾರೆಡ್ಡಿ ಅವರ ಜೊತೆ ಮಾತನಾಡಿರ್ತಕ್ಕಂಥದ್ದು. ಅದರ ಮುಂದುವರಿದ ಭಾಗವಾಗಿ ಇವತ್ತು ಜಲಸಂಪನ್ಮೂಲ ಇಲಾಖೆ ಅಧಿಕಾರಿಗಳು ಮತ್ತೆ ಕಾನೂನು ತಜ್ಞರು ಜೊತೆಗೆ ಜಲಸಂಪನ್ಮೂಲ ಇಲಾಖೆಯಿಂದ ಏನೆಲ್ಲ ಮಾಡಬೇಕು, ಅಪೀಲನ್ನ ಹೋಗಬೇಕು ಅನ್ನೋದ್ರ ಬಗ್ಗೆ ಯಾವ ರೀತಿ ಸೂಚನೆ ಕೊಡಬೇಕು ಎಲ್ಲವನ್ನು ಕೂಡ ಈಗಾಗಲೇ ಚರ್ಚೆ ನಡೆಸ್ತಾ ಇದ್ದಾರೆ. ಸುಮಾರು ಮಧ್ಯಾಹ್ನ 1 ಗಂಟೆ ಅಷ್ಟೊತ್ತಿಗೆ ರಾಮಲಿಂಗಾರೆಡ್ಡಿ ಅವರೇ ಸುದ್ದಿಗೋಷ್ಠಿಯನ್ನು ನಡೆಸ್ತಾರೆ. ಅಧಿಕೃತವಾಗಿ ರಾಜ್ಯ ಸರ್ಕಾರ ನಿಲುವು ಏನಾಗಿರುತ್ತೆ ಅಂತ ಈಗಾಗಲೇ ತಿಳಿಸಿರ್ತಕ್ಕಂಥದ್ದು. ಹಾಗಾಗಿ ಮುಂದೆ ಯಾವ ರೀತಿ ಕಾನೂನು ಹೋರಾಟ ಮಾಡ್ತೀವಿ ಅಂತ ಕೂಡ ಅವರು ಸ್ಪಷ್ಟಪಡಿಸ್ತಾರೆ. ಪ್ರೇಮ್. ಓಕೆ, ಥ್ಯಾಂಕ್ ಯು ರವೀಶ್ ತಮ್ಮೆಲ್ಲ ಮಾಹಿತಿಗಾಗಿ.